ನಮಸ್ತೆ ಸ್ನೇಹಿತರೆ, ನೇಷನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಗಲ್ಫ್ ದೇಶಗಳಿಂದ ಯುದ್ಧ ವೆಚ್ಚ ಕೇಳಲು ಟ್ರಂಪ್ ಸೂಚನೆ. ಅಮೆರಿಕ ರಾಜಕೀಯ ವಲಯದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿರುವ ಸುದ್ದಿ ಎಂದರೆ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗಲ್ಫ್ ದೇಶಗಳಿಂದ ಯುದ್ಧದ ವೆಚ್ಚಕ್ಕೆ ಹಣ ಕೊಡುಗೆ ಕೇಳುವ ಸಾಧ್ಯತೆ ಇದೆ ಎಂದು ವೈಟ್ ಹೌಸ್ ಮೂಲಗಳು ಸೂಚಿಸಿವೆ. ವಿಷಯ ಏನೆಂದರೆ, ಅಮೆರಿಕ ವಿಶ್ವದ ಭಾಗಗಳಲ್ಲಿ ತನ್ನ ಸೇನಾ ಹಸ್ತಕ್ಷೇಪವನ್ನು ಮುಂದುವರಿಸುತ್ತಿರುವ ಈ ಸಂದರ್ಭದಲ್ಲಿ ಅದರ ವೆಚ್ಚ ಭಾರೀ ಮಟ್ಟದಲ್ಲಿ ಏರಿಕೆಯಾಗುತ್ತಿದೆ. ಈ ಹಿನ್ನೆಲೆ ಟ್ರಂಪ್ ಆಡಳಿತವು ಅಮೆರಿಕ ಮಾತ್ರ ಹಣ ಹಾಕಬಾರದು ಎಂಬ ನಿಲುವಿನಲ್ಲಿ ಗಲ್ಫ್ ರಾಷ್ಟ್ರಗಳ ಸಹಾಯವನ್ನು ಕೇಳಲು ಯೋಚಿಸುತ್ತಿದೆ ಎಂದು ವೈಟ್ ಹೌಸ್ ವರದಿ ಮಾಡಿದೆ. ಹಾಗಾದರೆ ಸ್ನೇಹಿತರೆ, ಗಲ್ಫ್ ದೇಶಗಳ ಪಾತ್ರವೇನು? ವಿಶೇಷವಾಗಿ ಸೌದಿ ಅರೇಬಿಯಾ, UAE ಮತ್ತು ಮೊದಲಾದ ದೇಶಗಳು ಅಮೆರಿಕ ಭದ್ರತಾ ವ್ಯವಸ್ಥೆಯಿಂದ ನೇರವಾಗಿ ಲಾಭವನ್ನು ಪಡೆಯುತ್ತಿವೆ. ಇಂತಹ ದೇಶಗಳು ತಮ್ಮ ಸುರಕ್ಷತೆಗೆ ಅಮೆರಿಕ ಸೇನೆ ಅವಲಂಬಿತವಾಗಿರುವುದರಿಂದ ಯುದ್ಧದ ವೆಚ್ಚದಲ್ಲಿ ತಮ್ಮ ಪಾಲನ್ನು ಹೊರುವಂತೆ ಒತ್ತಡ ಹೆಚ್ಚಾಗಿದೆ. ಏಕೆ ಈ ನಿರ್ಧಾರವೆಂದರೆ, ಅಮೆರಿಕ ಆರ್ಥಿಕ ಒತ್ತಡ ಹೆಚ್ಚುತ್ತಿದೆ. ದೇಶೀಯ ಮಟ್ಟದಲ್ಲಿ ತೆರಿಗೆದಾರರ ವಿರೋಧ ಹೆಚ್ಚಾಗುತ್ತಿದೆ. ಅಮೆರಿಕ ಫಸ್ಟ್ ಎಂಬ ನೀತಿಯನ್ನು ಅಮೆರಿಕ ಮುಂದುವರಿಸುವ ಪ್ರಯತ್ನ ಇದೆ. ಟ್ರಂಪ್ ಅವರ ರಾಜಕೀಯ ತತ್ವದಲ್ಲಿ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಂದ ಹೆಚ್ಚು ಹಣಕಾಸನ್ನು ಪಡೆಯಬೇಕು ಎಂಬುದು ಅವರ ನಿಲುವು ಸದಾ ಸ್ಪಷ್ಟವಾಗಿದೆ. ಹಾಗಾದರೆ ಸ್ನೇಹಿತರೆ, ಇದರ ಪರಿಣಾಮಗಳೇನು? ಈ ಕ್ರಮ ಒಂದು ವೇಳೆ ಜಾರಿಯಾದರೆ ಗಲ್ಫ್ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳು ಬದಲಾಗಲಿವೆ. ಜಾಗತಿಕ ರಾಜಕೀಯದಲ್ಲಿ ಹೊಸ ಬಲ ಸಮೀಕರಣಗಳು ಮೂಡಬಹುದು. ಯುದ್ಧದ ವೆಚ್ಚ ಹಂಚಿಕೆ ಕುರಿತು ಹೊಸ ಚರ್ಚೆಗಳು ಆರಂಭವಾಗಿವೆ. ತಜ್ಞರ ಅಭಿಪ್ರಾಯದ ಪ್ರಕಾರ, ಅನೇಕ ರಾಜಕೀಯ ವಿಶ್ಲೇಷಕರು ಹೇಳುವಂತೆ ಇದು ಕೇವಲ ಆರ್ಥಿಕ ನಿರ್ಧಾರವಲ್ಲ, ಬದಲಾಗಿ ಜಾಗತಿಕ ರಾಜಕೀಯದಲ್ಲಿ ಅಮೆರಿಕ ತನ್ನ ಪ್ರಭಾವವನ್ನು ಉಳಿಸಿಕೊಳ್ಳುವ ತಂತ್ರವಾಗಿದೆ ಎಂದು ಹೇಳುತ್ತಿದ್ದಾರೆ. ಟ್ರಂಪ್ ಅವರ ಈ ಯೋಜನೆ ನಿಜವಾಗಿಯೂ ಜಾರಿಯಾದರೆ ಜಗತ್ತಿನ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ